ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ದ ಲೆಜೆಂಡ್ ಎಂ.ವೈ. ಪಾಟೀಲ್ ಅವರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇದು ಅವರ ಅದ್ಭುತವಾದಂತಹ ಮನೆ. ಉತ್ತರ ಕರ್ನಾಟಕದ ರಾಜಕಾರಣಿಗಳು ಭ್ರಷ್ಟರಂದ್ರೆ ಭ್ರಷ್ಟರು, ಕಡು ಭ್ರಷ್ಟರು ಅಂತ. ನಾನು ನಿಮ್ಮನ್ನು ಹುಡುಕೊಂಡು ಬಂದಿದ್ದೆ ಜಾತಿ ಗಣತಿ ಬಗ್ಗೆ ಮಾತಾಡ್ಸೋಣ ಅಂತ. ಸರ್ವರನ್ನು ಸಮಾನವಾಗಿ ಕಾಣುವಂತ ಕಾಂಗ್ರೆಸ್ ಯಾಕೆ ಹೀಗೆ ಮಾಡ್ತಿದೆ? ಈ ಜಾತಿ ಗಣತಿ ಏನಿದೆ ಅಲ್ಲ, ಅದು ವೈಜ್ಞಾನಿಕ ಅಂತ ಅನ್ಸ್ತದ ನಮಗೆ. ಈಗ ನಮ್ಮ ಮನೆಗೆ ಯಾರು ಬಂದು ಕೇಳಿದಾರ ನೀವು ಯಾರು ಅಂತ? ಯಾರು ಕೇಳಿದ, ಗಣತಿನೇ ಆಗಿಲ್ಲ. ಸರ್, ವಿಜೇಂದ್ರ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ವಿಜೇಂದ್ರಗ ಅಧ್ಯಕ್ಷಗಿರಿಯಿಂದ ನಾವು ಇತ್ತು ಏನ್ ಮಾಡಿದ್ದಾರೆ, ಇದೊಂದು ಕಾರ್ಯಕ್ರಮ ಏನೇನು ಅದ್ರ ವ್ಯಾಲ್ಯೂ ಇಲ್ಲ. ಅಷ್ಟು ಖರ್ಚು ಮಾಡ್ತಿದ್ರ ಎಲೆಕ್ಷನ್ಗೆ ಹೇಳಲ್ಲ. ಇಷ್ಟೆಲ್ಲ ಅನುದಾನ ಬರ್ತಾ ಇದ್ರು, ಇಲ್ಲಿರುವಂತ ರಸ್ತೆಗಳು ಸರಿ ಇಲ್ಲ, ಬಸ್ಗಳಂತೂ ಡಕೋಟಾ ಬಸ್ಗಳನ್ನ ಹಾಕ್ಬಿಡ್ತಾರೆ ನಮ್ಮ ಉತ್ತರ ಕರ್ನಾಟಕಕ್ಕೆ. ಕೇಳ್ಬೇಕು ನೀವು ರಾಮಲಿಂಗಾರೆಡ್ಡಿ ಅವರಿಗೆ, ಕೊಡ್ರಿ ನಮ್ ಕಡೆ ಬಸ್ಗಳನ್ನ ಅಂತ. ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಪ್ರವಾಸ, ಮಗಳು ಓದ್ತಾಳ, ದೇವ್ರ ಗುಡಿಗೆ ಓದ್ತಾಳ, ಅಲ್ಲಿ ಹುಂಡಿದಾಗ ಹಾಕ್ತಾಳ. ಅದು ಟ್ಯಾಕ್ಸ್ ರೂಪದಲ್ಲಿ GST ಮುಖಾಂತರ ನಮಗೆ ಬರ್ತದೆ. ಆ ಹುಂಡಿ ಹಣ ತಗೊಂಡೋಗಿ ನೀವು ಮುಸಲ್ಮಾನರ ಉದ್ಧಾರ ಮಾಡ್ತೀರಿ ಅಂತ DK ಶಿವಕುಮಾರ್ ಹೇಳಿದ್ರು ಅಂತಾರಪ್ಪ. ಸಂವಿಧಾನ ಬದಲಾವಣೆ ವಿಚಾರ. ನನಗೆ ಇಲ್ಲಿ ಒಂದು ಕುರಾನ್ ಕಾಣಿಸ್ತು, ಭಗವದ್ಗೀತೆ ಕಾಣಿಸ್ತು, ಎಲ್ಲಾ ಧರ್ಮದ ಪುಸ್ತಕಗಳು ಕೂಡ ಇದೆ. ನೀನೆ ರಾಮ ನೀನೆ ಶ್ಯಾಮ. ಸರ್, ಮಗನ ಸಪೋರ್ಟ್ ಬಗ್ಗೆ ಮಾತಾಡ್ಲೇಬೇಕು. ಅರುಣ್ ಅಂತಂದ್ರೆ ಎಂ.ವೈ. ಪಾಟೀಲರಿಗೆ ಒಂದು ರೀತಿ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ಅವನಿಗೆ ಸ್ವಲ್ಪ ನನ್ನ ಜೊತೆ ಕರ್ಕೊಂಡು ಹೋಗೋದು ರೂಢಿ ಹಾಕಿದೆ. ದಂಪತಿಗಳು ಬದುಕಿನಾದ್ಯಂತ ಖುಷಿಯಾಗಿ, ವಿರಸವಿಲ್ಲದೆ ಖುಷಿಯಾಗಿರೋದು ಹೇಗೆ? ಅವ್ರು ಸಿಟ್ಟು ಬಂದಾಗ ನಾವು ಸುಮ್ ಕೊಡೋದು. ಸಿಹಿಗಾಳಿ ಸಿಹಿಗಾಳಿ. ಮೂವೀಸಿಗೆಲ್ಲ ಕರ್ಕೊಂಡು ಹೋಗ್ತಿದ್ರ ಸರ್? ಮೊದಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇವ್ರ MLA ಆದ್ಮೇಲೆ ಕಣ್ಣ ನೀರ್ ತೆಗಿತಿರ್ ನಮ್ಮ ಅಪ್ಪಾಜಿ ನೆನ್ಪು ತೆಗ್ದು. ಈ ಕ್ಷಣಕ್ಕೂ ಅವ್ರನ್ನ ನೆನ್ಪು ಮಾಡ್ಕೊಂಡಾಗ ಕಣ್ಣಂಚಲ್ ನೀರು ತುಂಬಿಕೊಳ್ಳುತ್ತಾ ಅಂತ ತುಂಬಾ ಮಿಸ್ ಮಾಡ್ಕೊತೀರಾ ಸರ್?